ಇಲ್ಲಿವರೆಗೂ ನಾವು ವರ್ಣನೆ ಮಾಡಿದ ವೀರಾದಿವೀರ ಅತಿಲೋಕ ವೀರ, ಪಾತಾಳ ರಾಜ, ಇನ್ನೇನು ಪಾತಾಳ ರಾಜನೇ. ಪಾತಾಳ ರಾಜ ಆಪರೇಷನ್ ಬಗ್ಗೆ ಶಾಸಕ ಹೇಳಿದ್ದು ಹೀಗಂತೆ, ಡ್ಯಾಶ್ 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 ಎಲ್ಲ ಪಬ್ಲಿಕ್ ಮುಂದೆ ಉಗ್ರನ್ನ ನೆಲಸಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಆಹಾ, ತಲೆಗಿಷ್ಟು ಆಗಲ್ಲ ಅಂತ ಗೊತ್ತಿಲ್ವಾ? ಕಾನೂನಲ್ಲಿ ಹೇಗೆ ಸಾಧ್ಯ ಗೊತ್ತಿಲ್ವಾ? ಅದಕ್ಕೆ ಕಾಂಗ್ರೆಸ್ನವ್ರಿಗೆ ಕತೆ ಕಾಯ್ತಾ ಇದ್ರ? ಅವನು ಅಬ್ದುಲ್ ಕಸಬ್ ಸಿಗಾಕೊಂಡಾಗ ಅವನಲ್ಲೇ ಹೊಡೆದಾಕ್ ಬಿಡ್ಬೇಕಾಗಿತ್ತು ರೋಡಲ್ಲಿ. ಯಾಕಪ್ಪ ಅವನನ್ನು ಸಾಕಿದ್ರಿ? ಮಣ್ತಿನಕ್ಕೆ ಸಾಕಿದ್ರ ಅವತ್ತು? ಥೂ 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 ನಿಮ್ಮನ್ನೆಲ್ಲ ಈ ಕಚಡ ದಿ ಸೋ ಕಾಲ್ಡ್ ಗ್ರೇಟ್ ಡೆಮೋಕ್ರಸಿ ಆಯ್ಕೆ ಮಾಡುತ್ತೆ. ಇದು ದೊಡ್ಡ ಗ್ರೇಟ್ ವ್ಯವಸ್ಥೆ ಅಂತೆ. ಇದು ಆಯ್ಕೆಯಾಗ ಕಂತ್ರಿಗಳು ಕಚಡಗಳು, ಅಟ್ಲೀಸ್ಟ್ ಮೆಜಾರ್ ತುಂಬ ಜನ ಒಳ್ಳೆಯವ್ರು ಕೆಲವ್ರನ್ನ ಬಿಟ್ಟು. ಎಸ್, ಊಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದ್ ಮಾಡೋದ? ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು. ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ? ಹಂಗಂದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇವರೆಲ್ಲ ಏನ್ ಮಾಡ್ತಾ ಇದ್ರು? ಅಷ್ಟೊತ್ತಿಗೂ ಎಲ್ಲಿ ಹೋಗ್ತಾ ಇದ್ರು? ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು? ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ? ಆಪರೇಷನ್ ಸಿಂಧೂರಿ ಆಮೇಲೆ ಸೈನಿಕರ ಬಗ್ಗೆ ಹಗುರವಾಗಿ ನಾನು ಯಾವತ್ತೂ ಮಾತಾಡೋದು ಇಲ್ಲ. 5 ಜನ 6 ಜನ ಬಂದು ಏನು ದಾಳಿ ಮಾಡಿ ಮಕ್ಕಳ ಮುಂದೆ, ಹೆಂಡತಿ ಮುಂದೆ ಗಂಡನ್ನ ಶೂಟ್ ಮಾಡಿ ಹೋಗ್ತಾರಲ್ಲ, ಇಲ್ಲ ಸೈನಿಕರು ಫ್ರೀಯಾಗಿ ಬಿಟ್ಟಿದ್ರೆ ಅವ್ರು ಎಲ್ಲ ಮಾಡಿರೋರ್ರಿ. ಅವರು ಏನು ಬೇಕೋ ಮಾಡಿರೋರು, ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಫ್ರೀ ಕೂರಪ್ಪ ಸುಮ್ಮನೆ ಬುರುಡೆಗಳು. ನನಗೂ ಸಾಕಾಗೋಗಿದೆ ನಿಮ್ಮ ನಾಲಿಗೆಗೆ. ಅದೇನೇನು ಹೇಸಿಗೆಗಳಪ್ಪ, ಥೂ, ಅಸಹ್ಯ ಆಗತ್ತೆ ನಿಮ್ದು ಮುಖ ನೋಡೋಕ್ಕೆ ಎಲ್ಲಾರ್ದು. ಇವ್ರ ಪಕ್ಷ ಒಂದು ಸ್ಟ್ಯಾಂಡ್ ತಗೊಳುತ್ತೆ, ಇವ್ರುಗಳೇ ಇನ್ನೇನೋ ಮಾತಾಡ್ತಾರೆ. ಒಳಗೆ ಬಂದು ಹೋಗ್ಬಿಟ್ಟಿದ್ರಂತೆ. ಇಲ್ಲೇನು ಕತೆ ಕಾಯ್ತಾ ಇದ್ರ? ಇಲ್ಲೇನು ನಿಮ್ಮ ಬೆಂಗಳೂರು ಪೊಲೀಸಲ್ಲಿ ನೀನು ನಿಮ್ಮ ಸಿದ್ದರಾಮಯ್ಯನವ್ರೇನು ಮಣ್ಣು ತಿಂತಾ ಇದ್ರ? ಅವತ್ತಿನ ದಿನ ಬಂದಲ್ಲಿ ಕೆಫೆಗೆ ಬಾಂಬ್ ಹಾಕ್ಬಿಡೋನೆಲ್ಲ ಹೊಟ್ಟೋದ್ನಲ್ಲ. ಆಮೇಲೆ ನಮ್ಮ ರಾಜ್ಯದೊಳಗೆ ಆಗಿದ್ದಲ್ವಾ? ನಮ್ಮ ರಾಜ್ಯದಲ್ಲೇ ಆಗಿದೆ. ಅವಾಗ ಏನು ಕತೆ ಕಾಯ್ತಾ ಇದ್ರ ನೀವೆಲ್ಲ? ಆಗ ಏನು ತಿಂತಾ ಇದ್ರಿ? ಥೂ, ಮಾತಾಡೋಕ್ಕೂ ಯೋಗ್ಯತೆ, ಮಾತಾಡೋಕ್ಕೆ ಅಸಹ್ಯ ಆಗತ್ತೆ. ಇಲ್ಲಿ ಪಾಕಿಸ್ತಾನ ಪರ್ವ ಕೂಗ್ದವ್ರಿಗೆ ಇದನ್ನ ಅದಿಲ್ಲ, ಅಲ್ಲಕ್ಕ ಇಲ್ಲ. ಅದು ಅವತ್ತಿನ ದಿನ ನಮ್ಮ ಟಿವಿನಲ್ಲಿ ಅದೇನಾದ್ರು ಸಿಕ್ಕಿಲ್ದ ಬೇಕಾಗಿತ್ತು. ಅದು ದಾಖಲೆ ಏನಾರು ದಾಖಲೆ ಕೊಡು. ಏನ್ ದಾಖಲೆ ಬೇಕಾಯ್ರಯ್ಯ ನಿಮ್ಗಳೇ ಮೂರ್ಖರ, ಇಡಿಯಟ್ಗಳ? ಏನ್ ದಾಖಲೆ ಬೇಕು? ಬಡ್ಕೊಂಡು ಸಾಯಿರಿ ಹೋಗ್ಲಿ, ಹೇಳಿ ಅದೇನೇನು ದಾಖಲೆ ಬೇಕು. ಈ ಸರಿ ಅಂತೂ ದಾಖಲೆಗಳ ವಿಚಾರದಲ್ಲಿ ಇಂಡಿಯನ್ ಏರ್ಫೋರ್ಸು ಟೇಕನ್ ಎ ಟ್ರಮೆಂಡಸ್ ಎಫರ್ಟ್ ತಗೊಂಡಿದೆ ಡೈಲಿ ಬ್ರೀಫಿಂಗ್ ತೋರ್ಸಕ್ಕೆ. ಎವ್ರಿಥಿಂಗ್ ಈಸ್ ಲಾರ್ಜ್ಲಿ ರೆಕಾರ್ಡೆಡ್. ನಿಮ್ಮ ಕೋತಿಗಳಿಗೆ ಕಚಡಗಳ ಹೇಸಿಗೆ ತಿನ್ಕೊಂಡು ಕಚಡ ನೀರನ್ನು ಕುಡಿದುಬಿಟ್ಟು ಪವಿತ್ರ ಥರ ತೀರ್ಥ ಥರ ಆಡೋ ಈ ದರಿದ್ರದ ರಾಜಕಾರಣಿಗಳಿಗೆ ತೋರ್ಸೋಕ್ಕೆ ಅವ್ರು ಕಷ್ಟಪಟ್ಕೊಂಡು ಬರಬೇಕು ಪಾಪ. ಪ್ಲಾನ್ ಮಾಡಿ ಒಳಗೆ ಬಿಟ್ಕೊಂಡ್ರ ಅಂತ ಕೇಳ್ತಾರೆ. ಯಾರು ಬಿಟ್ಕೊಳ್ತಾರೆ ಸರ್ ಉಗ್ರನ್ನ ಒಳಗಡೆ? ನಿಮ್ಮ ಮಾವ ಬಿಟ್ಟಿದ್ದ ಒಳಕ್ಕೆ. ಕಳಿಸು ನಿಮ್ಮ ಮಕ್ಕಳನ್ನ, ನಿಮ್ಮ ಫ್ಯಾಮಿಲಿನೆಲ್ಲ ಅಲ್ಲಿಗೆ ಫ್ರಂಟ್ ಲೈನ್, ಆಮೇಲೆ ನೋಡೋಣ. ಸಾಧ್ಯ ಇಲ್ಲ. ಏನು ಬೇಕು? ಟೆರರಿಸ್ಟ್ಗಳ ಬಾಡಿಯಲ್ಲಿ ಇಂತ ಒಬ್ಬ ಕೇಳ್ತಾನ, ಅವನು ಯಾವನ ಇಡಿಯಟ್ ಅವನು. ಅಲ್ಲಿ ಒಳಗೆ ಹೋಗ್ಬಿಟ್ಟು ಆ ಬಾಡಿ ತರಬೇಕಾಗಿತ್ತಾ ಮುರುಡಿಕೆಯಿಂದ? ಅವರೇ ಉಗ್ರರು ಅಂತ ಏನು ಕನ್ಫರ್ಮೇಶನ್ ಇವರು ಕೇಳಿದ್ದಾರೆ ಸರ್? ನೀವು ಹುಟ್ಟಿದ್ದು ಗ್ಯಾರಂಟಿ ಅಂತ ಏನು ಕನ್ಫರ್ಮೇಷನು ಅಂತ ಯಾರೊಬ್ರು ಕೇಳ್ಬಿಟ್ರೆ ಆಮೇಲೆ ಹೇಗನ್ಸುತ್ತೆ? ಎಸ್, ಅವತ್ತಿನ ದಿನ ನಮ್ಮ ಟಿವಿನಲ್ಲಿ ಅದೇನಾದ್ರು ಸಿಕ್ಕಿಲ್ದ ಬೇಕಾಗಿತ್ತು. ಅದು ದಾಖಲೆ ಏನಾರು ದಾಖಲೆ ಕೊಡು. ಏನ್ ದಾಖಲೆ ಬೇಕಾಯ್ರಯ್ಯ ನಿಮ್ಗಳೇ ಮೂರ್ಖರ, ಇಡಿಯಟ್ಗಳ? ಏನ್ ದಾಖಲೆ ಬೇಕು? ಬಡ್ಕೊಂಡು ಸಾಯಿರಿ ಹೋಗ್ಲಿ, ಹೇಳಿ ಅದೇನೇನು ದಾಖಲೆ ಬೇಕು.